ಒತ್ತುವರಿ ತೆರವುಗೊಳಿಸಿ ರೈತರಿಗೆ ತಮ್ಮ ಜಮೀನುಗಳಿಗೆ ತೆರಳಲು ದಾರಿ ಬಿಡಿಸಿಕೊಡುವ ಕಾರ್ಯಾಚರಣೆಗೆ ಭೂಮಾಪನ ಇಲಾಖೆ ಸರ್ವೇಯರ್ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಮುಂದಾಗಿದೆ. ತಾಲೂಕಿನ ಇಲ್ಲಿನ ಅಂಬಾಜಿದುರ್ಗ ಹೋಬಳಿ ರಾಯಪಲ್ಲಿ ಗ್ರಾಮದ 56/4ರಲ್ಲಿನ ಕಾಲುದಾರಿಯನ್ನ ಅಕ್ಕಪಕ್ಕದ ಜಮೀನಿನವರು ಒತ್ತುವರಿ ಮಾಡಿಕೊಂಡಿದ್ದು, ಇದರಿಂದ ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿದೆ. ಜಮೀನುಗಳಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಕಾಲುದಾರಿಯನ್ನ ತೆರವುಗೊಳಿಸಬೇಕೆಂದು ರೈತರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಮಾಡಿದ್ರು. ಅದರಂತೆ ತಹಶೀಲ್ದಾರ್ ಅವರು ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಅಳತೆ ಮಾಡಿಸಿ ಇತರ ರೈತರಿಂದ ಒತ್ತುವರಿಯಾದ ದಾರಿಯನ್ನ ಬಿಡಿಸಿಕೊಡುವಂತೆ ಆದೇಶಿಸಿದ್ರು. ಅದರಂತೆ ದಾರಿ ಬಿಡಿಸಿಕೊಡುವ ಕಾರ್ಯ ಕೈಗೊಂಡಿದ್ದು, ಸದರಿ ಸರ್ವೆ ನಂಬರ್ನಲ್ಲಿ ಒತ್ತುವರಿಯಾಗಿದ್ದ ದಾರಿಯನ್ನ ರೈತರ ಸಮ್ಮುಖದಲ್ಲಿ ಅಳತೆ ಮಾಡಿಸಿ ತೆರವು ಮಾಡಲಾಯಿತು. ಇದರಿಂದ ಸುಮಾರು ರೈತರು ತಮ್ಮ ಹೊಲ, ಗದ್ದೆ, ತೋಟಗಳಿಗೆ ಹೋಗಲು ಸುಗಮವಾದ ದಾರಿ ದೊರಕಿದಂತಾಗಿದೆ. ಈ ವೇಳೆ ಭೂಮಾಪನ ಇಲಾಖೆ ಸರ್ವೇಯರ್ ಖಾದರ್ ಸಾಬ್ ಮಾತನಾಡಿ, ರೈತರು ವ್ಯವಸಾಯದ ಉದ್ದೇಶಗಳಿಗಾಗಿ ತಿರುಗಾಡಲು ಬಳಸುವ ಖಾಸಗಿ ಜಮೀನುಗಳಲ್ಲಿ ಗ್ರಾಮ ನಕಾಶೆ ಪ್ರಕಾರ ಇರುವ ಕಾಲುದಾರಿ, ಬಂಡಿದಾರಿ ಅಥವಾ ಇತರೆ ದಾರಿಗಳನ್ನು ಯಾವುದೇ ಜಮೀನಿನ ಮಾಲೀಕ ಮುಚ್ಚುವುದು ಕಾನೂನು ಬಾಹಿರ. ಯಾರೇ ಅಂತಹ ದಾರಿ ಮುಚ್ಚಿದ್ದಲ್ಲಿ ತಹಶೀಲ್ದಾರ್ ಕಚೇರಿಗೆ ಮನವಿ ಮಾಡಿದ್ದಲ್ಲಿ ತೆರವುಗೊಳಿಸಲಾಗುವುದು ಅಂತ ಹೇಳಿದ್ರು. ಸ್ವಲ್ಪ 4 ಒತ್ತುವರಿ ಬೆಳೆ ಇದೆ. ಬೆಳೆ ಆಗೋದ್ಮೇಲೆ ನಾವೇ ಬಿಟ್ಕೊಡ್ತೀವಿ. ಇಲ್ಲಿ ಮಶಾಣಕ್ಕೆ ದಾರಿ ಇದೆ ಅಂತ ಹೇಳಿದ್ದಾರೆ. ಮುಂದೆ ಎಲ್ಲ ಬಿಟ್ಟಿದ್ದಾರೆ. ನಮ್ದು ಈಗ ಬೆಳೆ ಇದೆ, ಅದು ಮುಗಿದ್ಮೇಲೆ ನಾವು ಬಿಟ್ಕೊಡ್ತೀವಿ. ಹೋಗಲಿ ರಾಯಪಲ್ಲಿ ಗ್ರಾಮಕ್ಕೆ ನಾವಿವತ್ತು ಸ್ಮಶಾನದ ಕಾಲುದಾರಿ ಬಿಡಿಸಲು, ಒತ್ತುವರಿ ಬಿಡಿಸಲು ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮಗೆ ಆದೇಶವನ್ನು ಹಾಕಿದ್ರು. ಇದರಂತೆ ನಾವು ಇವತ್ತು ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ನಂಬರ್ ಸ್ಮಶಾನಕ್ಕೆ ಹೋಗುವಂಥ ದಾರಿಯನ್ನು ನಾವು ಮೊದಲೇ ಗುರುತಿಸಿದ್ವಿ. ಈಗ ಸರ್ವೆ ನಂಬರಲ್ಲಿ 56, 55, 52ರಲ್ಲಿ ಕಾಲುದಾರಿ ಹೋಗುತ್ತೆ. ಇದನ್ನು ನಾವು ಒತ್ತುವರಿಯನ್ನು ಗುರುತಿಸ್ಬಿಟ್ಟಿದ್ದೀವಿ. ಸರ್ವೆ ನಂಬರ್ 55ರವರೆಗೂ ಈಗ ಟ್ರ್ಯಾಕ್ಟರ್ನಿಂದ. ಗೋಪಾಲ್ ರೆಡ್ಡಿ ಅಂತ ನನ್ನ ಹೆಸರು. ನಾವು ಮೊದಲು 56/4ಗೆ ದಾರಿಗೆ ಕೇಳಿದ್ವಿ, ಆದರೆ ಅದು ತಕ್ಷಣಕ್ಕೆ ಅದರಲ್ಲಿ ನಕ್ಷೆಯಲ್ಲಿ ಬರಲಿಲ್ಲ. ಇದು ಪಕ್ಕದಲ್ಲಿ ಮಶಾಣಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕರು ಇದಕ್ಕೆ ಸಹಕರಿಸಿದ್ದಾರೆ.